ಎಡಿಟರ್ ಮತ್ತು DOP ಅವ್ರಿಗೆ ಮಫ್ತಿ ಫಿಲಮಲ್ಲಿ ಅವಾರ್ಡ್ ಸಿಕ್ಕಿತ್ತು. ಟೆಕ್ನಿಕಲಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಕೂಡ ಅದ್ಭುತವಾಗಿ ಮೂಡಿ ಬಂದಂಥ ಚಿತ್ರ ಅದು. KGFಗಿಂತ ಮುಂಚೆ ಬಂದಂಥ ಚಿತ್ರ ಈ ರೇಂಜಿಗೆ ಸೌಂಡ್ ಮಾಡಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮ್ಮ ಇಂಡಸ್ಟ್ರಿನ ಬೇರೆಡೆಗೆ ಕರ್ಕೊಂಡು ಹೋಗ್ಬೇಕು ಅಂತಲೇ ಒಂದು ಲೆಕ್ಕ ಇತ್ತೋಣ. ಸೊ ಈ ಮೂವಿನಲ್ಲಿ ಏನಾದರೂ ಅವಾರ್ಡ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? 100% ಡೈರೆಕ್ಟರ್ ಬರಬೇಕು. ಆ್ಯಕ್ಚುಲಿ ನನಗೇನು ಅನಿಸುತ್ತೆ ಸ್ಟ್ರಾಂಗ್ ಡೈರೆಕ್ಟರ್ ವಿಲ್ ಗೆಟ್ ಅಂತ. ಅಫ್ಕೋರ್ಸ್ ಇವನ್ DOP ಈಕ್ವಲಿ ಹಿ ಹಸ್ ಬಿಕಮ್ ಅ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್. DOP ಅವರೊಂದು ಒಂದು ಕ್ಯಾರೆಕ್ಟರ್ ಆಗಿಬಿಟ್ಟಿದ್ದಾರೆ ನವೀನ್ ಅವರು. ಆ್ಯಂಡ್ ಅಟ್ ಸೇಮ್ ಟೈಮ್ ಎಡಿಟರ್ ಅವರಲ್ಲಿ ಒಂದು ಇದು ರವಿ ಬಸು, 4 ಜನ ಐ ಥಿಂಕ್ ಮೈನ್ ಪಿಲ್ಲರ್ಸ್. ಪರಭಾಷಾ ಹೀರೋಗಳ ಜೊತೆ ಶಿವಣ್ಣ ಅವರು ಆಕ್ಟ್ ಮಾಡಬೇಕು ಅಂತ ಎಲ್ಲ ಬಯಸ್ತಾ ಇದ್ದಾರೆ. ಇತ್ತೀಚೆಗೆ ನೀವು ತಮಿಳಲ್ಲಿ ಎಲ್ಲ ಮಾಡ್ಕೊಂಡು ತೆಲುಗಲ್ಲಿ ಓಟಮಿ ಬಟ್ ನಿಮ್ಮ ಸಿನಿಮಾಗಳಿಗೋಸ್ಕರ ಈಗ ಬಾಲಿವುಡ್ ಆ್ಯಕ್ಟರ್ಗಳು ಎಂಟ್ರಿ ಆಗ್ತಿರ್ತಾರೆ. ಅಂದರೆ ಗೋಲ್ ಸಿನಿಮಾದಲ್ಲಿ ಅನ್ಕೊಂಡ್ ಕೇಳಿರೋದು, ಈ ಸಿನಿಮಾದಲ್ಲಿ ರಾಹುಲ್ ಬೋಸ್ ಅವರು. ಐ ಥಿಂಕ್ ರಾಹುಲ್ ಬೋಸ್ ಫ್ಯಾಂಟಾಸ್ಟಿಕ್. ನಂಗೆ ತುಂಬ ಅವಾಗ ಮಿಸ್ಸಸ್ ಅಯ್ಯರ್ ಅಂತ ಒಂದು ಪಿಕ್ಚರ್, ಒಂದು ಓಪನಿಂಗ್ ಫಿಲ್ಮ್. ನಂಗೆ ಅವಾಗಿಂದ ಒಂದು ಪರ್ಫಾರ್ಮೆನ್ಸ್ ಆಗಲಿ ಒಂದು ಸಟ್ಲಿಟಿ ಇದೆ, ತುಂಬ ಒಂದು ಇಂಟೆನ್ಸ್ ಆ್ಯಕ್ಟರ್. ಐ ಥಿಂಕ್ ಈ ಪಿಕ್ಚರ್ ತುಂಬ ಇಂಟೆನ್ಸ್ ಮಾಡಿದ್ದಾರೆ. ಯು ಕ್ಯಾನ್ ನೋ ಅದು ಕ್ರಿಯುಯಾಲಿಟಿ ಅಂದರೆ ಹೆಂಗಿರ್ಬೇಕು ಅನ್ನೋ ನೋಡಿದ ಮನುಷ್ಯ ನೋಡಬೇಕು ಅಷ್ಟೇ. ಬಟ್ ಸಿಂಪಲ್ ನೋಡೋಕೆ ಬಂದರೆ ತುಂಬ ಸಾಫ್ಟ್ ಆಗಿರುತ್ತೆ, ಬಂದು ಮಾತಾಡೋದಲ್ಲ ಬೇಡ. ಬಟ್ ವೆನ್ ಯು ಗೆಟ್ಸ್ ಇಟ್ ದ ಕ್ಯಾರೆಕ್ಟರ್ ಇಸ್ ವೆರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಇರ್ಬೇಕು. ಬಿಕಾಸ್ ಯೂಶ್ವಲಿ ಏನು ಮಾಡ್ತೇವೆ, ಈ ಡೈಲಾಗ್ ಕಷ್ಟ ಹಿಂದಿಲಿ ಹೇಳ್ಬಿಡ್ತೀನಿ ಅಂತ ಇಲ್ಲ, ಆತ ಕನ್ನಡದಲ್ಲೇ ಬರೆದು ಈ ಜಸ್ಟ್ ಟೋಲ್ಡ್ ಆಲ್ ದ ಡೈಲಾಗ್, ಎಲ್ಲೂ ಮಿಸ್ ಮಾಡಲಿಲ್ಲ. ನಮ್ಗೆ ಅದು ಈಸಿ ಆಯಿತು.